ನಮಸ್ಕಾರ. ವೆಲ್ಕಮ್ ಟು ಕಾಪರ್ಸ್ ಕರೆಂಟ್ ಕ್ಯಾಪ್ಚರ್ಸ್. ಡೈಲಿ ಹಿಂದೂ ನ್ಯೂಸ್ ಪೇಪರ್ ಅನಾಲಿಸಿಸ್ ಮಾಡಿ ಅದರದ್ದು ವೀಡಿಯೋನ ಯೂಟ್ಯೂಬಲ್ಲಿ ಹಾಕ್ತೀವಿ. ನಾವು ಹಿಂದೂ ನ್ಯೂಸ್ ಪೇಪರಿಂದು ಹ್ಯಾಂಡ್ ರಿಟನ್ ನೋಟ್ಸ್ ಅವತ್ತಿನ ದಿನದ್ದು ಸಂಕ್ಷಿಪ್ತವಾಗಿ ನಮ್ಮ ಟೆಲಿಗ್ರಾಮ್ ಚಾನಲ್ ಆಸ್ ವೆಲ್ ಆಸ್ ಕಾಪರ್ ಏಜ್ ಆ್ಯಪಲ್ಲಿ ನಿಮಗೆ ಅವೈಲೇಬಲ್ ಇರುತ್ತೆ. ಪ್ರತಿದಿನ ಎಡಿಟೋರಿಯಲ್ ಬೇಸಿಸ್ ಮೇಲೆ ನಾವು ಒಂದು ಮೇನ್ಸ್ ಕ್ವಶನ್ ಕೂಡ ನಿಮಗೆ ಪ್ರೊವೈಡ್ ಮಾಡ್ತೀವಿ. ಅದಕ್ಕೆ ನೀವು ಆನ್ಸರ್ ಬರೆದು ಫ್ರೀ ಇವ್ಯಾಲ್ಯೂಯೇಟ್ ಮಾಡಿಸ್ಕೊಬೋದು. ನೀವು ನಿಮ್ಮ ಆನ್ಸರ್ ಸ್ಕ್ರಿಪ್ಟನ್ನು PDF ಫಾರ್ಮೆಟಲ್ಲಿ ನಮ್ಮ ವಾಟ್ಸಪ್ ನಂಬರಿಗೆ ನೀವು ಕಳಿಸ್ಕೊಡಿ. ಅದಾದಮೇಲೆ ಕನ್ನಡ ಇಂಗ್ಲೀಷ್ ಎರಡಕ್ಕೂ ಟ್ರಾನ್ಸ್ಲೇಟ್ ಆಗಿರುವಂತಹ ಕಂಪ್ಲೀಟ್ ಸಂಕ್ಷಿಪ್ತವಾಗಿ ಇಡೀ ವೀಕಲ್ಲಿ ನಡೆದಿರುವಂತಹ ಕರೆಂಟ್ ಅಫೇರ್ಸಿಂದು ಒಂದು ಮ್ಯಾಗ್ಝಿನನ್ನು ನಾವು ಎವ್ರಿ ಸಂಡೇ ನಿಮಗೆ ಮಾರ್ನಿಂಗ್ ಅಪ್ಡೇಟ್ ಮಾಡ್ತೀವಿ. ಅದನ್ನು ಕೂಡ ನೀವು ಡೌನ್ಲೋಡ್ ಮಾಡ್ಕೊಂಡು ಓದ್ಬೋದು. ದಟ್ ಈಸ್ ವೀಕ್ಲಿ ಕರೆಂಟ್ ಅಫೇರ್ಸಿಂದು ಒಂದು ಸ್ಮಾಲ್ ಮ್ಯಾಗ್ಝಿನ್. ದೆನ್ ಪ್ರತಿ ದಿನಕ್ಕೆ 3 MCQ ಅಂತ ಲೆಕ್ಕ ಹಿಡಿದ್ರೂ 6 ದಿನಕ್ಕೆ ನಮಗೆ 18 MCQs ಆಯಿತು. ಸಂಡೇ ಸಾಯಂಕಾಲ ಆ 18 MCQs ಬೇಸ್ಡ್ ಅಪಾನ್ ಕರೆಂಟ್ ಅಫೇರ್ಸ್ ನಾವು ಅದನ್ನು ಟೆಸ್ಟ್ ಕೊಡ್ತೀವಿ. ನೀವು ಅಷ್ಟನ್ನು ಮಾಡಿಕೊಂಡ್ರೆ ಕರೆಂಟ್ ಅಫೇರ್ಸಿಂದು ಮತ್ಯಾವುದು ವೆರಿ ಮಾಡೋಂಥ ಅವಶ್ಯಕತೆ ಇಲ್ಲ, ಮತ್ಯಾವುದು ನೋಡೋಂಥ ಅವಶ್ಯಕತೆ ಇಲ್ಲ. ವಿಲ್ ಬಿ ಕವರಿಂಗ್ ಎಂಡ್ ಟು ಎಂಡ್. ಥ್ಯಾಂಕ್ ಯು. ಕಾಪರೇಜ್ ಸ್ಟಡಿ ಸರ್ಕಲ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಎಲ್ಲರಿಗೂ ಸ್ವಾಗತ ಹೇಳ್ತಾ, ನಾವು ಇವತ್ತು ಫೆಬ್ರವರಿ 14 ಹಿಂದೂ ನ್ಯೂಸ್ ಪೇಪರ್ನ ಅನಾಲಿಸಿಸ್ ಮಾಡ್ತಾ ಹೋಗೋಣ. ಡಿಲೇ ಮಾಡೋದು ಬೇಡ. ಓಕೆ, ಇವತ್ತು ಏನೇನಿತ್ತು ನ್ಯೂಸಲ್ಲಿ ಅಂತಂದರೆ ನೋಡಿ, ಇದು ನಮ್ಮ GS3ಗೆ ಹೆಲ್ಪ್ ಆಗುವಂಥ, ಅಂದರೆ ಇಂಡಿಯನ್ ಎಕಾನಮಿಗೆ ಚೇಂಜಸ್ ಇನ್ ಇಂಡಸ್ಟ್ರಿಯಲ್ ಪಾಲಿಸಿ ಮತ್ತು ಅಂಡ್ ದರ್ ಎಫೆಕ್ಟ್ಸ್ ಆನ್ ಇಂಡಸ್ಟ್ರಿಯಲ್ ಗ್ರೋತ್ ಅನ್ನೋ ಏನು ಟಾಪಿಕ್ ಇದೆಯಲ್ಲ ಅದಕ್ಕೆ ರಿಲೆವೆಂಟ್ ಆಗಂಗೆ ವೈ ಇಂಡಿಯಾ ನೀಡ್ಸ್ ಡೀಪ್ ಇಂಡಸ್ಟ್ರಿಯಲೈಸೇಷನ್ ಅಂತ ಇದ್ರ ಬಗ್ಗೆ ತುಂಬಾ ಆರ್ಟಿಕಲ್ ಇದೆ. ಇದು ರಘುರಾಮ್ ರಾಜನ್, ಈ ಆಥರ್ ಏನಂದ್ರೆ ರಘುರಾಮ್ ರಾಜನ್ ಅವರ ಇತ್ತೀಚಿನ ಒಂದು ಇದ್ರ ಬಗ್ಗೆ ಸಜೆಷನ್ಸ್ ಬಗ್ಗೆ ಅದನ್ನೆಲ್ಲದನ್ನ ಇನ್ಕ್ಲೂಡ್ ಮಾಡಿ ಆರ್ಟಿಕಲ್ನ ಬರೆದಿದ್ದಾರೆ. ಇದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ತುಂಬಾನೇ ರಿಲೆವೆಂಟ್ ಇದೆ. ಇದ್ರ ಜೊತೆಗೆ ಬೇರೆ ಏನು ಆರ್ಟಿಕಲ್ಸ್ ಇದೆಯಲ್ಲ, ಬೇರೆ ಏನು ಎಡಿಟೋರಿಯಲ್ಸ್ ಇದೆಯಲ್ಲ, ಅದು ನಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ. ಸೊ ನೀವು ಅದನ್ನ ಬಿಡ್ಬೋದು. ಇದಷ್ಟೇ ಎಕ್ಸಾಮಿಗೆ ಅಷ್ಟೇ ರಿಲೆವೆಂಟ್ ಅಂತ ಅನ್ಸುತ್ತೆ ನನಗೆ. ಇನ್ನು ಬೇರೆದೇನು ಕತಾರಿಂದ ಏನಿದೆಯಲ್ಲ ಅದನ್ನೆಲ್ಲ ನಿಮಗೆ ಆಲ್ರೆಡಿ ನಾನು ಬ್ರೀಫಾಗಿ ಹೇಳಿದ್ದೀನಿ ಕೂಡ. ಇಂಡಿಯಾ ಮತ್ತು ಕತಾರ್ ರಿಲೇಷನ್ಸು, ಆಮೇಲೆ ಮೊನ್ನೆ ಅವ್ರು ಏನು 8 ಜನನ ರಿಲೀಸ್ ಮಾಡಿದ್ದಾರೆ, ಅದನ್ನು ಇಂಡಿಯಾದವರು ಯಾವ ಥರ ಇದನ್ನು ಮಾಡಿದ್ರು ಅಂತ ಅಂದ್ಬಿಟ್ಟು ಅದರಲ್ಲಿ ತುಂಬ ಇದರಲ್ಲಿದೆ. ಅದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ರಿಲೆವೆಂಟ್ ಅಲ್ಲ ಅದು. ಆದರೆ ಒಬ್ಬ ಆ್ಯಸ್ ಎ ಸಿಟಿಸನ್, ಒಬ್ಬ ನಾಗರಿಕನಾಗಿ ತಿಳ್ಕೊಳಕ್ಕೆ ಅದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಅಷ್ಟು ಬಿಟ್ಟರೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಇವತ್ತು ಎಡಿಟೋರಿಯಲಲ್ಲಿ ಇದೊಂದೇ ಇಂಪಾರ್ಟೆಂಟು. ಇನ್ನು ಒಂದು ಲೋಕಸಭಾದು 17th ಲೋಕಸಭಾದು ಏನು ಇದನ್ನು ಕಂಡು ಬಂದಿತ್ತಲ್ಲ, ಅದು ಕೂಡ ನೆನ್ನೆನೇ ಆಲ್ಮೋಸ್ಟ್ ನಾವು ಡೀಟೇಲ್ ಆಗಿ ಅದನ್ನು ಎಕ್ಸ್ಪ್ಲೆನೇಷನ್ ಮಾಡಿ ಆಲ್ರೆಡಿ ಹೇಳೋದಾಗಿದೆ. ಸೊ ಹಾಗಾಗಿ ನಂಗೆ ಅದು ರಿಲೆವೆಂಟ್ ಅಂತ ಅನಿಸಲಿಲ್ಲ ಇವತ್ತಲ್ಲಿ. ಇನ್ನು ಇಂಡಿಯಾ ಮತ್ತು UAE ರಿಲೇಷನ್ಶಿಪ್ ಬಗ್ಗೆನೂ ಇದೆ. ಅದನ್ನು ಕೂಡ ನಿಮಗೆ ಕಳೆದ ವಾರದಲ್ಲಿ ನಾನು ಇಂಡಿಯಾ ಮತ್ತು UAE ರಿಲೇಷನ್ಶಿಪ್, ಅಂದರೆ ಮೋದಿ ಅವರು ಈ ಸತಿ ಹೋಗಿರೋದು 7ನೇ ಬಾರಿ, ಅವರು ಪ್ರೈಮ್ ಮಿನಿಸ್ಟರ್ ಆದಮೇಲೆ 7ನೇ ಬಾರಿ ಹೋಗಿದ್ರಿಂದ ಏನೇನಾಗುತ್ತೆ, ಇಂಡಿಯಾ ಮತ್ತು US ರಿಲೇಷನ್ ಮಧ್ಯೆ ಯಾವ ಥರ ಇದನ್ನು ಮಾಡ್ಬೋದು ಅನ್ನೋದ್ರ ಬಗ್ಗೆ ನಾವು ಆಲ್ರೆಡಿ ಬ್ರೀಫಾಗಿ ಚರ್ಚೆ ಮಾಡಿರೋದಕ್ಕೋಸ್ಕರ ಆ ಆರ್ಟಿಕಲ್ ನಂಗೆ ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ ಅಂತ ಅನಿಸ್ತು. ಸೊ ಹಾಗಾಗಿ ಈ ಆರ್ಟಿಕಲ್ನ ನೋಡ್ತಾ ಹೋಗೋಣ. ವೈ ಇಂಡಿಯಾ ನೀಡ್ಸ್ ಡೀಪ್ ಇಂಡಸ್ಟ್ರಿಯಲೈಸೇಷನ್ ಅಂತ. ಇದು ಏನು ಹೇಳ್ತಾರೆ ಅಂತಂದರೆ, ಈ ಆರ್ಟಿಕಲಲ್ಲಿ ಏನು ಹೇಳ್ತಾರೆ ಅಂತಂದರೆ, ಎಕನಾಮಿಕ್ ಲ್ಯಾಂಡ್ಸ್ಕೇಪ್ ಪೋಸ್ಟ್ COVID-19 ಆಲ್ರೆಡಿ ಎಲ್ಲರೂ ಗ್ಲೋಬಲೈಸೇಷನ್ ಇಂದ ಆಚೆ ಬರ್ತಾ ಇದ್ದಾರೆ. ಇದಕ್ಕೆ ಸಾಕ್ಷಿಯಾಗಿ ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ, ಎಲ್ಲ ದೇಶದವರು ಆಲ್ರೆಡಿ ಅವ್ರವ್ರದೇ ಆದ ಇಂಡಸ್ಟ್ರಿಯಲ್ ಪಾಲಿಸೀಸ್ನ ಮಾಡ್ಕೋತಾ ಇದ್ದಾರೆ. ಸ್ಟೇಟ್ ಲೆಡ್ ಎಕನಾಮಿಕ್ ಇಂಟರ್ವೆನ್ಷನ್ಸ್, ಅಂದ್ರೆ ಗವರ್ಮೆಂಟ್ ಎಕನಾಮಿಕ್ ಇಂಟರ್ವೆನ್ಷನ್ಸ್ ಅಲ್ಲಿ ಸ್ಟೇಟ್ ಗವರ್ಮೆಂಟ್ ಮೂಗ್ ತೋರಿಸ್ತಾ ಇದೆ ಮತ್ತು ಜವಾಬ್ದಾರಿ ತಗೋತಾ ಇದೆ. ಮೂಗ್ ತೋರಿಸ್ತಿರೋದಕ್ಕಿಂತ ಅನ್ನೋದಕ್ಕಿಂತ ಜವಾಬ್ದಾರಿ ತಗೋತಾ ಇದೆ. ಸ್ಟೇಟ್ ಲೆಡ್ ಎಕನಾಮಿಕ್ ಇಂಟರ್ವೆನ್ಷನ್ಸ್ ಮಾಡ್ತಾ ಇದೆ. ಈಗ ಇದಕ್ಕೆ ಸಾಕ್ಷಿಯಾಗಿ ಏನಂದ್ರೆ, US ಅಲ್ಲಿ ಇನ್ಫ್ಲೇಷನ್ ರಿಡಕ್ಷನ್ ಕಟ್ ಮಾಡಿದ್ದಾರೆ. ಆಮೇಲೆ ಯುರೋಪಿಯನ್ ಗ್ರೀನ್ ಡೀಲು, ಇಂಡಿಯಾದಲ್ಲಿ ನಮ್ಮ ಇಂಡಿಯಾದಲ್ಲಿ ಸೆಲ್ಫ್ ರಿಲೆಂಟ್ ಆಗೋಕ್ಕೋಸ್ಕರ, ಅಂದರೆ ಗ್ಲೋಬಲೈಸೇಷನ್ ಇಂಪೋರ್ಟ್ಸ್ನ ಕಮ್ಮಿ ಮಾಡಿ ಬೇರೆಯವ್ರ ಮೇಲೆ ಡಿಪೆಂಡೆನ್ಸಿ ಕಮ್ಮಿ ಮಾಡೋಕ್ಕೋಸ್ಕರ ನಾವು ಕೂಡ ಇಂಡಿಯಾದಲ್ಲಿ ಆತ್ಮನಿರ್ಭರ್ ಭಾರತ್ ಅನ್ನೋ ಒಂದು ಇದನ್ನು ನಮ್ಮ ಮೋದಿ ಅವರು ಘೋಷಣೆ ಕೊಟ್ಟಿದ್ರು. ಅದಾದಮೇಲೆ ನಮ್ಮ ಇಂಡಿಯಾದಲ್ಲಿ ನಾವು ಸಸ್ಟೈನ್ ಗ್ರೋತ್ ಪೋಸ್ಟ್ ಪ್ಯಾಂಡಮಿಕ್ ಆದಮೇಲೆ ಸಸ್ಟೈನ್ ಗ್ರೋತ್ನ ಮೇಂಟೈನ್ ಮಾಡ್ತಾ ಬಂದಿದ್ದೀವಿ. ಅಂದರೆ ತುಂಬ ಕೆಳಗೂ ಹೋಗಿಲ್ಲ, ತುಂಬ ಮೇಲೂ ಬಂದಿಲ್ಲ, ಒಂದು ಇದನ್ನು ನಿರ್ದಿಷ್ಟ ಇದನ್ನು ಮಾಡ್ಕೊಂಡು ಬಂದಿದ್ವಿ. ಇದು ಅಷ್ಟಾದರೂ ಕೂಡ ನಮ್ಮಲ್ಲಿ ಕೆಲವು ಚಾಲೆಂಜಸ್ ಇದೆ. ಏನಿದೆ ಅಂದರೆ ಪ್ರೀ ಮೆಚ್ಯೂರ್ ಡಿ ಇಂಡಸ್ಟ್ರಿಯಲೈಸೇಷನ್. ಇದ್ರ ಬಗ್ಗೆ ಆ ಥರ ಮಾತಾಡ್ತಾ ಇದ್ದಾರೆ. ಪ್ರೀ ಮೆಚ್ಯೂರ್ ಡಿ ಇಂಡಸ್ಟ್ರಿಯಲೈಸೇಷನ್ ಅಂದರೆ, ಒಂದು ಪ್ರೀ ಮೆಚ್ಯೂರ್ ಡಿ ಇಂಡಸ್ಟ್ರಿಯಲೈಸೇಷನ್ ಅಂದರೆ ಇಂಡಸ್ಟ್ರಿಯಲೈಸೇಷನ್ ಒಂದು ಹಂತಕ್ಕೆ ಮಟ್ಟದಕ್ಕಿಂತ ಮುಂಚೆನೇ ಆಲ್ರೆಡಿ ಇಂಡಸ್ಟ್ರಿಯಲೈಸೇಷನ್ ನಾವು ಇದನ್ನ ಮಾಡ್ತಾ ಬರ್ತಾ ಇದ್ದೀವಿ, ದೂರ ಬರ್ತಾ ಇದ್ದೀವಿ. ಅದಾದಮೇಲೆ ಸ್ಕ್ಯೂ ಡಿಸ್ಟ್ರಿಬ್ಯೂಷನ್ ಆಫ್ ಎಕನಾಮಿಕ್ ಬೆನಿಫಿಟ್ಸ್, ಅಂದರೆ ಇದೇನು ಇಂಡಸ್ಟ್ರಿಯಲೈಸೇಷನ್ ಆಗ್ತಾ ಇದೆಯಾ ಇರೋದ್ರಿಂದ ಕೂಡ ಅದರಿಂದ ಬೆನಿಫಿಟ್ಸ್ ಎಲ್ರಿಗೂ ತಲುಪ್ತಾ ಇಲ್ಲ ಅಂತ ಅಂದ್ಬಿಟ್ಟು ಆ ಥರ ಹೇಳ್ತಾ ಇದ್ದಾರೆ. ಅವ್ರು ಅದ್ರ ಬಗ್ಗೆ ಏನು ಹೇಳ್ತಾರೆ, ಇಂಡಿಯಾದಲ್ಲಿ ಹಿಸ್ಟಾರಿಕಲ್ ಇಂಡಸ್ಟ್ರಿಯಲ್ ಸ್ಟಾಗ್ನೇಷನ್, ಅಂದರೆ ನಾವು ಇಂಡಿಪೆಂಡೆನ್ಸ್ ಬಂದಾಗಿಂದನೂ ಕೂಡ ಇಂಡಸ್ಟ್ರಿ ನಮ್ದು ಅಂತ ಏನು ಬೆಳವಣಿಗೆ ಆಗಿಲ್ಲ, ಅಲ್ಲೇ ಒಂದು ಇದರಲ್ಲಿ ನಡ್ಕೊಂಡು ಹೋಗಿದೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ರಘುರಾಮ್ ರಾಜನ್ ಮತ್ತು ಲ್ಯಾಂಬಾ ಅನ್ನೋರು ಏನು ಮಾಡಿದ್ದಾರೆ, ಅನ್ಕನ್ವೆನ್ಷನಲ್ ಪರ್ಸ್ಪೆಕ್ಟಿವ್ ಒಂದನ್ನು ಕೊಟ್ಟಿದ್ದಾರೆ, ಒಂದು ಒಪಿನಿಯನ್ ಕೊಟ್ಟಿದ್ದಾರೆ. ಏನು ಇದನ್ನು ಕೊಟ್ಟಿದ್ದಾರೆ ಅಂತಂದ್ರೆ, ಒಪಿನಿಯನ್ ಕೊಟ್ಟಿದ್ದಾರೆ ಅವರು ಅಂದರೆ, ನಾವು ಟ್ರೆಡಿಷನಲ್ ಮ್ಯಾನುಫ್ಯಾಕ್ಚರ್ ಲೆಡ್ ಗ್ರೋತ್ ಇದೆಯಲ್ಲ ಅದರಿಂದ ಹೊರಗೆ ಬರಬೇಕು. ನಾವು ಮ್ಯಾನುಫ್ಯಾಕ್ಚರ್ ಲೆಡ್ ಗ್ರೋತ್ಕಿನ ನಾವೇನು ಮಾಡಬೇಕು, ಸ್ಕಿಲ್ ಡೆವಲಪ್ಮೆಂಟ್ ಮೇಲೆ ಅಡ್ವೊಕೇಟ್ ಫಾರ್ ಹೈ ಸ್ಕಿಲ್ಲು, ಸರ್ವಿಸ್ ಡ್ರಿವನ್ ಗ್ರೋತ್. ಅದು ಯಾವಾಗ ಇನ್ಫಾರ್ಮೇಷನ್ ಟೆಕ್ನಾಲಜಿನ ಯೂಸ್ ಮಾಡಿಬಿಟ್ಟು ನಾವು ಇದನ್ನು ಮಾಡಬೇಕು ಅಂತ ಅಂದ್ಬಿಟ್ಟು ಯಾರು ಹೇಳಿದರೆ, ರಘುರಾಮ್ ರಂಜನ್ ಅವರು ಮತ್ತೆ ಲ್ಯಾಂಬಾ ಅನ್ನೋರು ಈ ಒಂದು ಒಪಿನಿಯನ್ ಕೊಟ್ಟಿದ್ದಾರೆ.
ಸೊ ಅವ್ರು ಯಾಕೆ ಹೇಳ್ತಾ ಇದ್ದಾರೆ ಅಂತಂದ್ರೆ ಪೊಟೆನ್ಷಿಯಲ್ ಪಿಟ್ ಫಾಲ್ಸ್ ಫಾರ್ ಸರ್ವಿಸಸ್ ಲೆಡ್ ಗ್ರೋತ್. ಈಗ ಸದ್ಯಕ್ಕೆ ಇದು ಅಂದ್ರೆ ಅವರು ಹೈ ಸ್ಕಿಲ್ ಏನಕ್ಕೆ ಬೇಕು, ಸರ್ವಿಸ್ ಲೆಡ್ ಗ್ರೋತ್ ಏನಕ್ಕೆ ಬೇಕು, ಅದನ್ನು ಐ ಟಿನ ಇದನ್ನ ಮಾಡ್ಕೊಂಡು ಅಂತಂದ್ರೆ ಅವ್ರು ಏನು ಹೇಳ್ತಿದ್ದಾರೆ, ನಮ್ಮಲ್ಲಿ ಪೂರ್ ಎಂಪ್ಲಾಯ್ಮೆಂಟ್ ಎಲಾಸ್ಟಿಸಿಟಿ ಇದೆ. ಪೂರ್ ಎಂಪ್ಲಾಯ್ಮೆಂಟ್ ಎಲಾಸ್ಟಿಸಿಟಿ ಅಂತಂದ್ರೆ ಏನ್ ಫಸ್ಟ್ ಆಫ್ ಆಲ್ ಇಂಡಸ್ಟ್ರಿಯಲೈಸೇಷನ್ ಆಗ್ತಾ ಇಲ್ಲ. ಇಂಡಸ್ಟ್ರಿಯಲೈಸೇಷನ್ ಅಂದ್ರೆ ಮೆಷಿನ್ಸ್, ಅದರಿಂದ ಒಂದು ಫ್ಯಾಕ್ಟ್ರಿ ಸಿಸ್ಟಮ್ ಅನ್ನೋದನ್ನ ಕ್ರಿಯೇಟ್ ಆಗ್ತಾ ಇಲ್ಲ. ಹಂಗಾಗಿ ಅಗ್ರಿಕಲ್ಚರ್ ಇಂದ ಜನ ಹೊರಗೆ ಬಂದ್ರು ಕೂಡ ಅವ್ರಿಗೆ ಅವ್ರದೇ ಆದ ಒಂದು ಎಂಪ್ಲಾಯ್ಮೆಂಟ್ ಸಿಗ್ತಾ ಇಲ್ಲ, ಅವ್ರಿಗೆ ಸಿಗ್ಬೇಕಾದಂತ ಎಂಪ್ಲಾಯ್ಮೆಂಟ್ ಇಲ್ಲ. ಅದೊಂದು ಹೇಳ್ತಾ ಇದ್ದಾರೆ ಅವರು. ಪೂರ್ ಎಂಪ್ಲಾಯ್ಮೆಂಟ್ ಎಲಾಸ್ಟಿಸಿಟಿ, ಆಲ್ರೆಡಿ ತುಂಬಾ ಅನ್ಎಂಪ್ಲಾಯ್ಮೆಂಟ್ ಇದೆ ಬಿಕಾಸ್ ಆಫ್ ಸ್ಕಿಲ್ ಡೆಫಿಸಿಟ್ ಇದೆ ಅಂತ ಅಂದ್ಬಿಟ್ಟು ಅವ್ರು ಹೇಳ್ತಾ ಇದ್ದಾರೆ. ಅದಾದ್ಮೇಲೆ ಇನಿಕ್ವಾಲಿಟಿ ಕನ್ಸರ್ನ್ಸ್ ಯಾಕೆ ಬರ್ತಾ ಇದೆ ಅಂತಂದ್ರೆ, ಏನು ಎಜುಕೇಶನ್ ಮೇಲೆ ಜನ ಅಂದ್ರೆ ಹ್ಯೂಮನ್ ರಿಸೋರ್ಸ್ ಇದ್ರ ಮೇಲೆ ದುಡ್ಡು ಸುರಿತಾ ಇದಾರಲ್ಲ, ಅದು ಎಂಪ್ಲಾಯ್ಮೆಂಟ್ ಅಲ್ಲಿ ಅದಕ್ಕೆ ಕನ್ವರ್ಟ್ ಆಗ್ತಾ ಇಲ್ಲ. ಅದು ನಮ್ಮ ಇನ್ಸ್ಟಿಟ್ಯೂಷನ್ಸ್ಗಳೇನಿದೆ ಅದು ಕೆಲವು IIT ಇಂಥವ್ರಷ್ಟೇ ರೆಕಗ್ನಿಷನ್ ತಗೋತಾ ಇದೆ ಹೊರತು ಬೇರೆ ಟೈರ್ 1 ಟೈರ್ 2 ಸಿಟೀಸಲ್ಲಿ ಅಂದರೆ ನಮ್ಮಂಥ ಸಿಟೀಸ್ಗಳಲ್ಲಿ ಇಂಥದ್ದೆಲ್ಲ ಎಜುಕೇಷನ್ ಏನು ಮಾಡ್ತಾ ಇದ್ದಾರಲ್ಲ ಅವರಿಗೆ ಒಂದು ಕ್ವಾಲಿಟಿ ಎಂಪ್ಲಾಯ್ಮೆಂಟ್ ಸಿಗ್ತಾ ಇಲ್ಲ. ಇದರಲ್ಲಿ ಇದನ್ನು ಮಾಡ್ತಾ ಇದ್ದಾರೆ. ಅದಾದ್ಮೇಲೆ ಅದು ಹೇಳಿದ್ರೆ ಎಜುಕೇಷನ್ ಡಿಸ್ಪ್ಯಾರಿಟೀಸ್, ಹೈಯರ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಏನೋ ಬರ್ತಾ ಇದೆ, ಆದರೆ ಎಲ್ಲ ಹೈಯರ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಇಂದ ಅದಕ್ಕೆ ತಕ್ಕಂಥ ಜಾಬ್ಗಳು ಸಿಗ್ತಾ ಇಲ್ಲ. ಬರೀ ದೊಡ್ಡ ದೊಡ್ಡ ಪ್ರೀಮಿಯಂ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ಯಾರು ಓದಿರ್ತಾರಲ್ಲ ಅವ್ರು ಮಾತ್ರ ಒಂದು ಉತ್ತಮ ಮಟ್ಟಕ್ಕೆ ಹೋಗ್ತಾ ಇರ್ತಾರೆ, ಇನ್ನು ಕೆಲವರು ಇದಾಗ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಆ ಥರ ಹೇಳ್ತಾ ಇದ್ದಾರೆ. ಇದಕ್ಕೆ ಕಾರಣ ಏನಂದ್ರೆ ಕಲ್ಚರಲ್ ರೂಟೆಡ್ ಡಯಾಗ್ನೋಸಿಸ್ ಫಾರ್ ಇಂಡಸ್ಟ್ರಿಯಲ್ ಸ್ಟಾಗ್ನೇಷನ್. ಅಂದ್ರೆ ಇದ್ರ ಏನಂದ್ರೆ ಲ್ಯಾಕ್ ಆಫ್ ಮಾಸ್ ಎಜುಕೇಶನ್. ಇಂಡಿಪೆಂಡೆನ್ಸ್ ಬಂದ ತಕ್ಷಣ ಏನ್ ಮಾಡ್ಬಿಟ್ರು ಅಂತಂದ್ರೆ ಅವಾಗ ಇಂಡಸ್ಟ್ರಿಯಲೈಸೇಷನ್ ಇನ್ನೂ ಕಮ್ಮಿ ಇತ್ತು ನಮ್ಮ ದೇಶದಲ್ಲಿ. ಅದಕ್ಕೆ ಏನು ಮಾಡ್ಬಿಟ್ರು, ಸೀದಾ ಮಾಸ್ ಎಜುಕೇಶನ್ ಅಂದರೆ ಬೇಸಿಕ್ ಲೆವೆಲ್ ಎಜುಕೇಷನ್ ಬಿಟ್ಬಿಟ್ಟು ಟೆಕ್ನಿಕಲ್ ಎಜುಕೇಷನ್ಗೆ ಸ್ಟಾರ್ಟಿಂಗಲ್ಲಿ ಇದನ್ನು ಕೊಟ್ಬಿಟ್ರು. ಅವಾಗ ಒಂದು ತುಂಬ ಜನಕ್ಕೆ ಎಜುಕೇಷನ್ ಸಿಗೋ ಅಂಥ ಒಂದು ಆಪರ್ಚುನಿಟಿ ಕಮ್ಮಿ ಆಯಿತು. ಅದಾದಮೇಲೆ ಅಂಡರ್ ಇವ್ಯಾಲ್ಯೂಯೇಷನ್ ಆಫ್ ವೊಕೇಶನಲ್ ಸ್ಕಿಲ್ಸ್ ಅಂದರೆ ವೆಲ್ಡಿಂಗ್ ಮಾಡೋವಂಥದ್ದು, ಈ ಥರದಕ್ಕೆಲ್ಲ ಒಂದು ಬೆಲೆನೇ ಇಲ್ದಂಗೆ ಆಗೋಗ್ಬಿಡ್ತು. ಯಾರು ಜನನೂ ಅದಕ್ಕೆ ಬೆಲೆ ಕೊಡ್ತಾ ಇರಲಿಲ್ಲ. ಸೊಸೈಟಿಲಿ ಯಾರೊಬ್ಬ ವೆಲ್ಡ್ ಮಾಡ್ತಾ ಇದ್ದಾನೆ ಅಂತಂದರೆ ಅದನ್ನು ವೃತ್ತಿ ಅಂತ ಒಂದು ಆಕ್ಯುಪೇಷನ್ ಅಂತ ಯಾರು ಕನ್ಸಿಡರ್ ಮಾಡಲಿಲ್ಲ. ಸೊ ಇದು ಒಂದು ಪ್ರಾಬ್ಲಮ್ ಅಂತ ಹೇಳ್ತಾ ಇದ್ದಾರೆ. ಅದಾದ್ಮೇಲೆ ಸೋಷಿಯಲ್ ಡಿವೈಡ್ ಅಂಡ್ ಕ್ಯಾಸ್ಟ್ ಸಿಸ್ಟಮ್. ಸೋಷಿಯಲ್ ಡಿವೈಡ್ ಇವತ್ತಿಗೂ ಕೂಡ ಮಾಡ್ತಾರೆ. ಕ್ಯಾಸ್ಟ್ ಸಿಸ್ಟಮ್, ಜಾತಿಗಳು ಅವನ್ನೆಲ್ಲ ಇದನ್ನ ಮಾಡ್ತಾ ಇರೋದ್ರಿಂದ ಈ ಒಂದು ಪ್ರಾಬ್ಲಮ್ ಬಂದಿದೆ ಅಂತ ಅಂದ್ಬಿಟ್ಟು ಆ ಥರ ಹೇಳ್ತಾ ಇದ್ದಾರೆ. ಸೊ ಅದಕ್ಕೆ ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ ಕಾಲ್ ಫಾರ್ ಡೀಪ್ ಇಂಡಸ್ಟ್ರಿಯೇಷನ್. ಇದು ಎಲ್ಲದಕ್ಕೂ ಒಂದು ಸೊಲ್ಯೂಷನ್ ಏನಂತಂದ್ರೆ ನಾವು ಇಂಡಸ್ಟ್ರಿಯಲೈಸೇಷನ್ ಮೇಲೆ ಫೋಕಸ್ ಮಾಡಬೇಕು. ಅದು ಯಾವ ಥರ ಇಂಡಸ್ಟ್ರಿಯಲೈಸೇಷನ್ನು ಇದಿರಬೇಕು ಏನಂತೀರಾ, ಸ್ಕಿಲ್ನ ಇದನ್ನ ಮಾಡೋ ಅಂತ ಒಂದು ಇಂಡಸ್ಟ್ರಿಯಲೈಸೇಷನ್ ಮಾಡಬೇಕು. ಸ್ಕಿಲ್ ಕ್ರಿಯೇಟ್ ಮಾಡಬೇಕು, ಜನಕ್ಕೆ ಟ್ರೈನಿಂಗ್ ಪ್ರೋಗ್ರಾಮ್ಸು ಈ ಥರದ್ದೆಲ್ಲ ಮಾಡ್ತಾ ಹೋಗಬೇಕು. ಆಮೇಲೆ ಒಂದು ಬೇರೆ ಬೇರೆ ಥರದ ಆರ್ಟಿಸ್ಟ್ಗಳು ಅಂಥವ್ರದ್ದೆಲ್ಲ ಕಳೆದೋಗ್ಬಿಟ್ಟಿದ್ದಾರೆ. ಅವ್ರಿಗೆ ಯಾರು ಬೆಲೆನೇ ಕೊಡ್ಲಂಗೆ ಆಗೋಗ್ಬಿಟ್ಟಿದ್ದಾರೆ. ಇಂಥವ್ರನ್ನೆಲ್ಲ ರೆಕಗ್ನೈಸ್ ಮಾಡಬೇಕು. ಅದನ್ನೂ ಒಂದು ಎಂಪ್ಲಾಯ್ಮೆಂಟ್ ಅಂತ ಅವ್ರಿಗೂ ಒಂದು ಸಮಾಜದಲ್ಲಿ ಒಂದು ಉತ್ತಮವಾದ ಸ್ಥಾನವನ್ನು ಕ್ರಿಯೇಟ್ ಮಾಡಬೇಕು. ಈ ಥರ ಆದಾಗ ನಮ್ಮದು ಒಂದು ಎಂಪ್ಲಾಯ್ಮೆಂಟ್ ಚೆನ್ನಾಗಾಗುತ್ತೆ ಅಂತ ಅಂದ್ಬಿಟ್ಟು ಈ ಆರ್ಟಿಕಲಲ್ಲಿ ಆ ಥರ ಹೇಳಿದ್ದಾರೆ. ಇದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಯಿಂದ ತುಂಬಾ ರಿಲೆವೆಂಟು. ಹಾಗಾಗಿ ಇದನ್ನೆಲ್ಲ ನೋಟ್ ಮಾಡಿ ಇಟ್ಕೊಳ್ಳಿ. ಓಕೆ, ಇದಿಷ್ಟು ಹೇಳ್ತಾ ನೆಕ್ಸ್ಟ್ ಬರೋಣ. ನೆಕ್ಸ್ಟ್ ಏನಂತಂದರೆ ನೋಡಿ, ಇಂಡಿಯಾ ಮತ್ತು EFTA ಅಂದರೆ ಯುರೋಪ್ ಇವರಿಬ್ಬರ ಮಧ್ಯೆ ಒಂದು ಡ್ರಾಫ್ಟ್ ಅಗ್ರಿಮೆಂಟ್ ಆಗಿದೆ. ಏನಂದರೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಆಗಿದೆ. ಇದರ ಡ್ರಾಫ್ಟ್ ಲೀಕ್ ಆಗಿದೆಯಂತೆ. ಇದರಲ್ಲಿ ಒಂದು ಕ್ಲಾಸ್ ಇದೆ. ಏನು ಕ್ಲಾಸ್ ಇದೆ ಅಂತಂದರೆ, ಈ ಡ್ರಗ್ಸಿಗೆ ಅಂತಂದರೆ ನಮ್ಮ ಮೆಡಿಸಿನ್ಸಿಗೆ ಏನು ಒಂದು ಬೇಕಲ್ಲ, ಅಂಶಗಳು ಬೇಕಲ್ಲ, ಅದು ಬರೋದು ಡಿಲೇ ಆಗುತ್ತಂತೆ. ಸೊ ಇದು ಡಿಲೇ ಆದರೆ ಆ ಒಂದು ನಮ್ಮ ಇಂಡಿಯಾದಕ್ಕೆ ಫಸ್ಟ್ ಆಫ್ ಆಲ್ ಫಾರ್ಮಸಿ ಆಫ್ ದಿ ವರ್ಲ್ಡ್ ಅಂತ ಅಂತಾರೆ. ಯಾಕಂದರೆ ನಾವು ವಿ ಆರ್ ವೆರಿ ಫೇಮಸ್ ಇನ್ ಪ್ರೊಡ್ಯೂಸಿಂಗ್ ಜನರಿಕ್ ಡ್ರಗ್ಸ್. ಓಕೆ, ಇದಕ್ಕೆ ಕೆಲವೊಂದು ಆ ಅಫೋರ್ಡಬಿಲಿಟಿಗೆ ಕಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ ಈ ಆರ್ಟಿಕಲಲ್ಲಿ. ಈ ಒಂದು ಡ್ರಾಫ್ಟಲ್ಲಿ ಆ ಥರದೊಂದು ಇದೆ ಅಂತ ಅಂದ್ಬಿಟ್ಟು ಲೀಕ್ ಆಗಿದೆ ಅಂತೆ. ಸೊ ಅದಕ್ಕೆ ಆ ಬೆನ್ನಲ್ಲಿ ನಾವು ಸಿಗ್ನಿಫಿಕೆನ್ಸ್ ಆಫ್ ಇಂಡಿಯಾ ಮತ್ತು EU ಮತ್ತು ಇದೇನು EFTA ಒಂದು ಟ್ರೇಡ್ ಅಗ್ರಿಮೆಂಟ್, ಫ್ರೀ ಟ್ರೇಡ್ ಅಗ್ರಿಮೆಂಟ್ ಇದೆಯಲ್ಲ, ಇದು ನಮಗೆ ಯಾವ ಥರ ಹೆಲ್ಪ್ ಆಗುತ್ತೆ ಏನನ್ನೋದನ್ನ ನೋಡ್ತಾ ಹೋಗೋಣ. ಫಸ್ಟ್ ಆಫ್ ಆಲ್ ಇದು ನಮಗೆ ಎಕನಾಮಿಕ್ ಗ್ರೋತಿಗೆ ಅಂದರೆ ಇನ್ಕ್ರೀಸ್ ಟ್ರೇಡ್ ವಾಲ್ಯೂಮು ಮತ್ತು ರೆಡ್ಯೂಸ್ ಟ್ಯಾರಿಫ್ಸ್ ಇದೆಲ್ಲ ಮಾಡೋಕ್ಕೋಸ್ಕರ ಈ ಒಂದು ಅಗ್ರಿಮೆಂಟ್ ನಮಗೆ ಹೆಲ್ಪ್ಫುಲ್ ಆಗುತ್ತೆ. ಈ ಥರದೊಂದು ಆದರೆ ನ್ಯೂ ಇನ್ವೆಸ್ಟ್ಮೆಂಟ್ಸ್ ಬರುತ್ತೆ. ನ್ಯೂ ಇನ್ವೆಸ್ಟ್ಮೆಂಟ್ಸ್ ಬಂದರೆ ಜಾಬ್ ಕ್ರಿಯೇಷನ್ ಆಗುತ್ತೆ. ಓಕೆ, ಅದಾದಮೇಲೆ ಡೈವರ್ಸಿಫಿಕೇಶನ್ ಆಫ್ ಟ್ರೇಡ್ ಪಾರ್ಟ್ನರ್ಸ್ ಫಾರ್ ಬೋತ್ ರೀಜನ್ಸ್. ಏನಾಗುತ್ತೆ ಅಂತಂದರೆ ಟ್ರೇಡ್ ಪಾರ್ಟ್ನರ್ಸ್ ಈ ಥರದೊಂದು ಏನೋ ಫೆಸಿಲಿಟಿ ಇದೆ ಅಂದಾಗ ಬೇರೆ ಬೇರೆ ದೇಶಗಳಲ್ಲೆಲ್ಲ ಬರ್ತಾರೆ. ಆವಾಗ ನಮಗೆ ಟ್ರೇಡ್ ಪಾರ್ಟ್ನರ್ಸ್ ಜಾಸ್ತಿ ಆಗ್ತಾ ಹೋಗ್ತಾರೆ. ಅದಾದಮೇಲೆ ಸ್ಟ್ರಾಟಜಿಕ್ ರಿಲೇಷನ್ಸ್, ಡೀಪರ್ ಪೊಲಿಟಿಕಲ್ ಮತ್ತು ಎಕನಾಮಿಕ್ ಕೋಆಪರೇಷನ್ ಸಿಗ್ತಾ ಹೋಗುತ್ತೆ. ಆಯಿತಾ, ಇಂಡಿಯಾ ಮತ್ತು ಯುರೋಪ್ ಮಧ್ಯ ಟೈಸ್ ವಿತ್ ಡೆಮೋಕ್ರಸಿ ಅಂದರೆ ಎರಡೂ ದೇಶನೂ ಡೆಮೋಕ್ರಸಿ. ಇವನ್ ಅದು ಯುರೋಪು ಕೂಡ ಡೆಮೋಕ್ರೆಟಿಕ್ ನೇಷನ್, ನಮ್ಮ ದೇಶನೂ ಡೆಮೋಕ್ರಸಿ. ಈ ಥರದೊಂದು ಡೆಮೋಕ್ರಸಿ ಸ್ಟ್ರೆಂಥನಿಂಗ್ ಆಗ್ತಾ ಹೋಗುತ್ತೆ. ಓಕೆ, ಆ್ಯಂಡ್ ಶೇರ್ಡ್ ವ್ಯಾಲ್ಯೂಸು, ಅವರ ವ್ಯಾಲ್ಯೂಸು ನಮ್ಮ ವ್ಯಾಲ್ಯೂಸ್ನ ಶೇರ್ ಮಾಡ್ಕೊತ ತಗೊಂಡು ಹೋಗ್ಬೋದು. ಚೈನೀಸ್ ಎಕನಾಮಿಕ್ ಇನ್ಫ್ಲುಯೆನ್ಸ್ನ ನಾವು ಕೌಂಟರ್ ಮಾಡ್ತಾ ಹೋಗ್ಬೋದು ಈ ಥರದೊಂದು ಫ್ರೀ ಟ್ರೇಡ್ ಅಗ್ರಿಮೆಂಟ್ ಇಂದ. ಅದಾದ್ಮೇಲೆ ಟೆಕ್ನಾಲಜಿ ಅಂಡ್ ಇನೋವೇಷನ್, ಕೊಲಾಬರೇಷನ್, ಕಟಿಂಗ್ ಎಡ್ ಟೆಕ್ನಾಲಜಿ ಇಂಥದ್ರಲ್ಲೆಲ್ಲ ನಾವು ಕೊಲಾಬರೇಷನ್ ಮಾಡ್ಕೋಬಹುದು. ಅವರಲ್ಲಿರೋ ಕೆಲವೊಂದು ಉತ್ತಮವಾದಂಥ ಟೆಕ್ನಾಲಜಿನ ನಾವು ತೊಗೊಂಡ್ಬರ್ಬೋದು, ನಮ್ಮಲ್ಲಿರೋ ಒಂದು ಇದನ್ನು ಅವ್ರು ತೊಗೊಂಡು ಹೋಗ್ಬೋದು. ಈ ಥರದ್ರಲ್ಲಿ ಹೆಲ್ಪ್ ಆಗುತ್ತೆ. ಅದೇ ಎಸ್ಪೆಷಲಿ ರಿನ್ಯೂವಬಲ್ ಎನರ್ಜಿ ಮತ್ತು ಡಿಜಿಟಲೈಸೇಷನ್ ಇಂಥದ್ದೆಲ್ಲ ಹೆಲ್ಪ್ಫುಲ್ ಆಗುತ್ತೆ. ಅದಾದ್ಮೇಲೆ ನಾಲೆಡ್ಜ್ ಶೇರಿಂಗು, ಜಾಯಿಂಟ್ ರಿಸರ್ಚ್ ಆಪರ್ಚುನಿಟೀಸ್ ಇದೆಲ್ಲ ಕೂಡ ಹೆಲ್ಪ್ಫುಲ್ ಆಗುತ್ತೆ. ಅದಾದ್ಮೇಲೆ ಅಡ್ವಾನ್ಸ್ ಟೆಕ್ನಾಲಜೀಸ್ ಫಾರ್ ಇಂಡಿಯಾಸ್ ಡೆವಲಪ್ಮೆಂಟ್, ನಾವು ಅವರಲ್ಲಿರೋ ಒಂದು ಕೆಲವೊಂದು ಅಡ್ವಾನ್ಸ್ ಟೆಕ್ನಾಲಜೀಸ್ನ ಕೂಡ ನಮ್ಮ ಡೆವಲಪ್ಮೆಂಟ್ಗೆ ನಾವು ಉಪಯೋಗಿಸ್ಕೋಬೋದು. ಇದು ಕೆಲವೆಲ್ಲ. ಆಮೇಲೆ ಗ್ಲೋಬಲ್ ಟ್ರೇಡ್ ಲ್ಯಾಂಡ್ಸ್ಕೇಪು ಕೂಡ ಬದಲಾಗ್ತಾ ಹೋಗುತ್ತೆ. ಈ ಥರದೊಂದು ಆದಾಗ ನಾವು ಇಲ್ಲಿ ಹೇಳಿದ್ನಲ್ಲ, ಚೈನಾಗೆ ಕೌಂಟರ್ ಮಾಡೋ ಅಂಥದ್ದು, ಈ ಥರದ್ದೆಲ್ಲ ಆದಾಗ ನಾವು ಕೂಡ
ಒಂದು ಪ್ರಬಲವಾದ ದೇಶ ಆಗ್ತಾ ಹೋಗ್ತೀವಿ ಈ ಥರದ್ದೊಂದು ಫ್ರೀ ಟ್ರೇಡ್ ಅಗ್ರಿಮೆಂಟ್ಸ್ನ ಮಾಡ್ತಾ ಹೋದರೆ. ಓಕೆ, ಇದನ್ನು ನೀವು ಬರೆದಿಟ್ಕೋಬೋದು. ಸೊ ನಿಮಗೆ ಎಕ್ಸಾಮಲ್ಲಿ ಇದೇ ಪಾಯಿಂಟ್ಸ್ನ ಡೈರೆಕ್ಟಾಗಿ ಹಾಕಿದಾಗ ಕೂಡ ತುಂಬಾ ಅಬವ್ ಆವ್ರೇಜ್ ಮಾರ್ಕ್ಸ್ ಸಿಗ್ತಾ ಹೋಗುತ್ತೆ. ಓಕೆ, ನೆಕ್ಸ್ಟು ಇದನ್ನು ಹೇಳ್ತಾ ಇನ್ನು ಸಣ್ಣ ಪುಟ್ಟ ನ್ಯೂಸ್ಗಳಿತ್ತು. ನ್ಯೂಸಲ್ಲಿ ಇದೆಲ್ಲ ಫ್ಯಾಕ್ಚುಯಲ್ ಇದೆ ನೋಡಿ. MA ಅಂದರೆ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಅವ್ರು ಏನು ಹೇಳಿದ್ದಾರೆ ಅಂತಂದರೆ, ಹೊರಗಡೆ ದೇಶದಿಂದ ಬರೋರು ಇದಾರಲ್ಲ, ಅವರು ಆರ್ಗನ್ ಟ್ರಾನ್ಸ್ಪ್ಲಾಂಟೇಷನ್ ಏನು ಮಾಡಿಸ್ಕೋತಾರಲ್ಲ ಅವ್ರ ಮೇಲೆ ಒಂದು ಸ್ವಲ್ಪ ಕಣ್ಣಿಡಿ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ಓಕೆ, ಆರ್ಗನ್ ಟ್ರಾನ್ಸ್ಪ್ಲಾಂಟೇಷನ್ ಯಾಕೆ ಬರ್ತಾರೆ ಅಂತಂದರೆ, ಬೇರೆ ನಾವು ಇಂಡಿಯಾ ಇಸ್ ಆಲ್ಸೋ ಫೇಮಸ್ ಫಾರ್ ಮೆಡಿಕಲ್ ಟೂರಿಸಮ್. ಯಾಕೆ ಮೆಡಿಕಲ್ ಟೂರಿಸಮ್ ಅಂದರೆ ಏನು ಅಂದರೆ, ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ರೇರ್ ಡಿಸೀಸ್ ಇರುತ್ತೆ, ಆದರೆ ಅದೇ ಪರ್ಟಿಕ್ಯುಲರ್ ಯುರೋಪಿಯನ್ ವೆಸ್ಟರ್ನ್ ಕಂಟ್ರೀಸಲ್ಲಿ ಅದ್ರ ಟ್ರೀಟ್ಮೆಂಟ್ ಆಗಿರ್ಬೋದು, ಖರ್ಚು ವೆಚ್ಚ ಇಂಥದ್ದೆಲ್ಲ ತುಂಬಾ ಕಾಸ್ಟ್ಲಿ ಇರುತ್ತೆ. ಅದೇ ಇಂಡಿಯಾದಲ್ಲಿ ಅದರ ಒಂದು 10% ಇದರಲ್ಲಿ ಅವರು ಇಲ್ಲಿ ನಮ್ಮಲ್ಲಿ ಚೀಪಾಗಿ ಟ್ರೀಟ್ಮೆಂಟ್ ಸಿಗುತ್ತೆ. ಹಾಗಾಗಿ ನಮ್ಮ ಇಂಡಿಯಾಗೆ ಬಂದು ತುಂಬಾ ಕೆಲವೊಂದೊಂದು ಡಿಸೀಸಸ್ಗೆ ಇದನ್ನು ಮಾಡಿಸ್ತಾ ಹೋಗ್ತಾರೆ. ಅದರಲ್ಲಿ ಆರ್ಗನ್ ಟ್ರಾನ್ಸ್ಪ್ಲಾಂಟೇಷನ್ ಕೂಡ ಒಂದು. ಸೊ ಅದ್ರ ಬಗ್ಗೆ ಕಣ್ಣಿಡಿ. ಸುಮ್ಮನೆ ಏನೇನೋ ಇಲ್ಲಿಗಲ್ ಆಗಿ ಏನೋ ಮಾಡೋದು, ಇಲ್ಲ ಕಮರ್ಷಿಯಲ್ ಬೆನಿಫಿಟ್ಸಿಗೆ ಇದನ್ನು ಮಾಡೋದು, ಜನನ ಎಕ್ಸ್ಪ್ಲಾಯ್ಟ್ ಮಾಡೋದು. ಆರ್ಗನ್ ಟ್ರಾನ್ಸ್ಪ್ಲಾಂಟೇಷನ್ ಅಂದರೆ ಏನು? ಕಿಡ್ನಿ ಆಗಿರ್ಬೋದು, ಹಾರ್ಟ್ ಆಗಿರ್ಬೋದು, ಯಾರೋ ಬಡವರಿಗೆ ಸುಮ್ಮನೆ ದುಡ್ಡಿನ ಆಸೆ ತೋರಿಸ್ಬಿಟ್ಟು ನಿಮ್ಮ ಇವ್ರನ್ನ ಮಾಡಿ ಕರ್ಕೊಂಬಂದ್ಬಿಡ್ರಪ್ಪ, ನಮಗೊಂದು ಕಿಡ್ನಿ ಬೇಕು, ಈ ಥರದ್ದೊಂದೆಲ್ಲ ಆಗ್ಬೋದು ಅನ್ನೋ ಚಾನ್ಸಸ್ ಮೇಲೆ ಇದನ್ನು ಮಾಡಿದ್ದಾರೆ. ಸೊ ಹಾಗಾಗಿ ಇದು ಎಕ್ಸಾಮ್ ಪಾಯಿಂಟ್ ಆಫ್ ಇಂದ ಇಂಪಾರ್ಟೆಂಟ್. ಇದಿಷ್ಟೇ. ಮತ್ತು ಸಣ್ಣ ಪುಟ್ಟ ಆರ್ಟಿಕಲ್ಸ್ ಬೇರೆಲ್ಲ ನನಗೆ ಇವತ್ತಿನ ನ್ಯೂಸ್ ಪೇಪರಲ್ಲಿ ಏನೂ ಕಂಡು ಬಂದಿಲ್ಲ. ಇದೇ ಇಷ್ಟು ಎಕ್ಸಾಮ್ ರಿಲೆವೆಂಟ್ ಆಗಿರುವಂಥ ಇವತ್ತಿಂದು ಇದು ಇಂಪಾರ್ಟೆಂಟ್ ನ್ಯೂಸ್. ಇವತ್ತಿನ ಅದೆಲ್ಲ ಹೇಳ್ತಾ ಇವತ್ತಿನ ಪ್ರಾಕ್ಟೀಸ್ ಕ್ವಶನ್ ಏನಂದರೆ, How can India overcome historical industrial stagnation and achieve inclusive growth, considering the role of unconventional strategies and socio-cultural factors? Discuss. ಅಸಾಂಪ್ರದಾಯಿಕ ಕಾರ್ಯತಂತ್ರಗಳು ಮತ್ತು ಸಾಮಾಜಿಕ ಸಾಂಸ್ಕೃತಿಕ ಅಂಶಗಳ ಪಾತ್ರವನ್ನು ಪರಿಗಣಿಸಿ ಭಾರತವು ಐತಿಹಾಸಿಕ ಕೈಗಾರಿಕಾ ನಿಶ್ಚಲತೆಯನ್ನು ನಿವಾರಿಸುವುದು ಮತ್ತು ಅಂತರ್ಗತ ಬೆಳವಣಿಗೆಯನ್ನು ಹೇಗೆ ಸಾಧಿಸಬಹುದು ಚರ್ಚಿಸಿ. ಇದು 150 ವರ್ಡ್ಸಲ್ಲಿ ವಿವರಿಸಬೇಕು. ಓಕೆ, ಇದಿಷ್ಟು ಹೇಳ್ತಾ ಇವತ್ತಿನ ಸೆಷನ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇದೆಲ್ಲರಿಗೂ ಹೇಳ್ತಾ ಇವತ್ತು ಸೆಷನ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು, ಜೈ ಹಿಂದ್, ಟೇಕ್ ಕೇರ್, ಮತ್ತು ನಾಳೆ ಸಿಗೋಣ.